ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮೊನ್ನೆ ಸಿಗಂದೂರ್ಗೆ ಹೋಗಿದ್ವಲ್ಲ, ಅದೇ ಕಂಟಿನ್ಯೂಸ್ ವ್ಲಾಗ್ ಆಗಿರುತ್ತೆ. ಇನ್ನು ನಾವು ಸಿಗಂದೂರು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬರ್ತಿರುವಂಥದ್ದು ಜೋಗ್ ಪ್ಯಾಲೇಸ್ಗೆ. ಇವತ್ತು ಜೋಗ್ ಪ್ಯಾಲೇಸ್ ಫಸ್ಟ್ ಟೈಮ್ ನಾನು ನೋಡ್ತಿರುವಂಥದ್ದು. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಏನೇರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನು ಜೋಗ್ ಪ್ಯಾಲೇಸ್ಗೆ ಅಂತ ಬಂದ್ವಿ ನಾವು. ಫಸ್ಟ್ ನಾವು ಮುರುಡೇಶ್ವರಕ್ಕೆ ಹೋಗ್ಬೇಕಿತ್ತು ಬೀಚ್ಗೆ. ಅದಕ್ಕಿಂತ ಮುಂಚೆ ಇಲ್ಲಿ ಹತ್ರದಲ್ಲಿದೆ ಅಂತ ಹೇಳ್ಬಿಟ್ಟು ತುಳಸಿನೂ ನಮ್ಮ ಫ್ರೆಂಡು ಅವ್ರ ಹಸ್ಬೆಂಡು ಕರ್ಕೊಂಡು ಬಂದರು. ಏಕೆಂದರೆ ನಾನು ನೋಡಿಲ್ಲ ಅಂಥೇಳಿ. ಅವರೇನೋ ಕಾಲೇಜ್ ಟೈಮೆಲ್ಲ ಏನೋ ನೋಡಿದ್ರಂತೆ. ಸೊ ನಾನು ಮಾತ್ರ ನೋಡಿರಲಿಲ್ಲ. ಕರ್ಕೊಂಡು ಬಂದ ತಕ್ಷಣವೇ ನನ್ನ ಮೊಬೈಲಲ್ಲಿ ಚಾರ್ಜಿಂಗ್ ಇಲ್ಲ. ನಾನು ವಿಡಿಯೋ ಮಾಡ್ಕೋಬೇಕು. ಯೂಟ್ಯೂಬರ್ ನಾವು ಮೊದಲೇ ನೋಡಿ ಎಷ್ಟು ಕೇರ್ಲೆಸ್ಸಾಗಿ ಹೋಗಿದ್ವಿ. ಪವರ್ ಬ್ಯಾಂಕ್ ಇದ್ದರೂ ಕೂಡ ಮನೇಲಿ ನಾನು ಪವರ್ ಬ್ಯಾಂಕ್ ತೊಗೊಂಡೋಗಿಲ್ಲ. ಮತ್ತು ಕಾರಲ್ಲಿ ಕೂಡ ಚಾರ್ಜಿಂಗ್ ಹಾಕೋದು ಇಲ್ಲ. ಅಷ್ಟು ಟೆನ್ಷನ್ ನನಗೆ. ಅಮೌಂಟ್ ಕೊಟ್ಟರು ಕೂಡ ಚಾರ್ಜಿಂಗ್ ಸಿಗ್ತಾಯಿಲ್ಲ. ನಿಜವಾಗೂ ಅಷ್ಟು ಬೇಜಾರಾಗೋಯಿತು. ಅಮೌಂಟ್ ಕೊಡ್ತೀನಿ ಚಾರ್ಜಿಂಗ್ ಹಾಕ್ಕೊಡಿ ಅಂದರೂ ಕೂಡ ಹಾಕ್ಕೊಡ್ತಾ ಇರಲಿಲ್ಲ. ಸೊ ಅಲ್ಲಿಗೆ ಬಂದುಬಿಟ್ಟು ಯಾರೊಬ್ಬರು ಕಾರ್ ಹತ್ರ, ಅಂದರೆ ಬಾಡಿಗೆ ಕಾರ್ಗಳು ಬಂದಿರ್ತಾವಲ್ಲ, ಅವ್ರ ಹತ್ರ ಕೊಟ್ಟು ಒಂದು 20-25% ಚಾರ್ಜಿಂಗ್ ಮಾಡಿಸ್ಕೊಂಡೆ. ಸ್ವಲ್ಪನಾದರೂ ಶೂಟ್ ಮಾಡ್ಕೋಬೇಕು, ನಮ್ಮ ಒಂದು ಸಬ್ಸ್ಕ್ರೈಬರ್ಗೆ ತೋರಿಸ್ಬೇಕನ್ನೋದು ನನ್ನ ಆಸೆ ಆಗಿತ್ತು. ಸೊ ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಮಾಡಿಸ್ಕೊಂಡು ಇನ್ನೀಗ ಒಳಗಡೆ ಎಂಟ್ರೆನ್ಸ್ ಬಂದ್ವಿ. ಅಲ್ಲಿ ಟಿಕೆಟ್ ತೊಗೋಬೇಕು ಒಳಗೆ ಬರೋಕ್ಕೆ. ಏನು ಅಬ್ಜೆಕ್ಷನ್ ಇರಲ್ಲ, ಎಷ್ಟೊತ್ತು ಬೇಕಾದ್ರೂ ನೋಡಿಕೊಂಡು ಹೋಗ್ಬೋದು. ಸೊ ನೋಡ್ತಾ ಇದ್ದೀರಿ ನೋಡಿ, ಇದೇ ಜೋಗ್ ಪ್ಯಾಲೇಸು. ಅಂದರೆ ಫಸ್ಟ್ ಟೈಮ್ ನಾನು ಬರ್ತಿರೋವಂಥದ್ದು. ಇಲ್ಲಿ ನೀರು ತುಂಬಾ ಇರುತ್ತಂತೆ. ಇದನ್ನು ಯಾರೆಲ್ಲ ನೋಡಿದ್ದೀರೋ ನನ್ನ ಸಬ್ಸ್ಕ್ರೈಬರು, ನನ್ನ ವಿಡಿಯೋ ನೋಡ್ತಿರೋರು ಎಲ್ಲರೂ ಕೂಡ ಒಂದು ಕಮೆಂಟ್ ಮಾಡಿ ಆಯಿತಾ. ಸೊ ನಾವು ಇನ್ನೇನು ಬಂದ್ವಿ. ಬಂದ ತಕ್ಷಣವೇ ಫಸ್ಟ್ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು ನನಗೆ. ಸೊ ಇನ್ನೇನು ನೋಡಿ ಎಷ್ಟು ಚೆನ್ನಾಗಿದೆ, ನೀರೆಲ್ಲ ಬೀಳ್ತಾ ಇದೆ. ಫಿಲಮ್ ಶೂಟಿಂಗ್ ಎಲ್ಲ ಅಲ್ಲಿ ಮಾಡಿದ್ದಾರೆ ಮಸ್ತಾಗಿ. ಅಲ್ಲೇ ಸಿಳ್ದೋಗಿ ಸೊ ಮಳೆ ಬಂದರೆ ನೀರೆಲ್ಲ ಜಾಸ್ತಿನೇ ಇರುತ್ತಂತೆ. ಆದರೆ ನೀರೇನು ಅಷ್ಟೊಂದು ಇರಲಿಲ್ಲ, ಕಮ್ಮಿನೇ ಇತ್ತು. ನೀರಿದ್ರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತಂತೆ. ಆದರೆ ಇವತ್ತೇನು ಅಷ್ಟೊಂದು ನೀರಿರಲಿಲ್ಲ, ಇಷ್ಟು ಮಾತ್ರ ಬರ್ತಾಯಿತ್ತು. ಸೊ ಅದನ್ನೆಲ್ಲ ನೋಡ್ಕೊಂಡಿದ್ದಾದಮೇಲೆ ಇನ್ನು ಫೋಟೋಸ್ ತೊಗೊಳೋದು ಬಿಡ್ತೀವ ನಾವು. ಒಂದಿಷ್ಟು ಫೋಟೋಸ್ನ ತೊಗೊಂಡೆ ನೋಡಿ. ಇದೊಂದು ಫೋಟೋಸ್ ಹಾಕಿದ್ದೀನಿ ನಿಮಗೆ. ಮತ್ತು ನಾವು ಫ್ರೆಂಡ್ಸ್ ಎಲ್ಲ ಹೋಗಿದ್ವಲ್ಲ, ಫ್ಯಾಮಿಲಿ, ತುಳಸಿ ಫ್ಯಾಮಿಲಿ, ನಾವೆಲ್ಲ ಅವ್ರದ್ದು ಒಂದು ಗ್ರೂಪ್ ಫೋಟೋ, ನಾವೆಲ್ಲರೂ ಸೇರಿ ಒಂದು ಗ್ರೂಪ್ ಫೋಟೋ ಕೂಡ ತೊಗೊಂಡು ತುಂಬ ಚೆನ್ನಾಗಿ ಬಂತು. ಇನ್ನು ಅದೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಫೈನಲಿ ಈಗ ಮುರುಡೇಶ್ವರಿ ಬಂದ್ವಿ ನೋಡಿ. ಫಸ್ಟ್ ಟೈಮು ಅಂತ ಏನಿಲ್ಲ, ಇದನ್ನು ನಾನು ಒಂದು 8ರಲ್ಲಿದ್ದಾಗ, ಅಂದರೆ 8ನೇ ಕ್ಲಾಸಲ್ಲಿದ್ದಾಗ ಬಂದಿದ್ದು. ಅದು ಇದು ಆಗಿದ್ದು ತುಂಬಾ ಚೇಂಜಸ್ ಇದೆ ಬಿಡಿ. ಯಾಕೆಂದರೆ ಈಗೂ ಆವಾಗೂ ತುಂಬಾ ಚೇಂಜಸ್ ಇರುತ್ತೆ. ಆವಾಗ ನಾವಿನ್ನು ಚಿಕ್ಕ ಹುಡುಗರು, ಅವಾಗೆಲ್ಲ ಏನು ಗೊತ್ತಿರುತ್ತಲ್ವ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇಲ್ಲಿಗೆ ಬಂದ ತಕ್ಷಣವೇ ಹೇಳ್ಕೊಂಡು ಇವಾಗ ನಾವು ಸೀರೆ ಹಾಕಿದ್ವಲ್ವ, ಸೀರೆನ ಚೇಂಜ್ ಮಾಡಬೇಕು. ಹಾಗಾಗಿ ಸೀರೆ ಚೇಂಜ್ ಮಾಡಬೇಕು ಅಂತ ಹೇಳಿ ಫಸ್ಟ್ ಇಲ್ಲಿ ಊಟ ಮಾಡ್ಕೊಂಡ್ವಿ. ನಾವು ಬೆಳಗ್ಗೆ ತಿಂಡಿ ತಿಂದಿದ್ದೆ ಅಲ್ಲಿ ಸಿಗಂದೂರಲ್ಲಿ. ಏನು ಚೆನ್ನಾಗಿರಲಿಲ್ಲ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಆಲ್ರೆಡಿ. ಅದು ಊಟ ಮಾಡ್ಕೊಳ್ಳೋದು ವಿಡಿಯೋ ಮಾಡೋಕ್ಕೆ ನನ್ನ ಹತ್ರ ಮೊಬೈಲಲ್ಲಿ ಚಾರ್ಜಿಂಗ್ ಇರಲಿಲ್ಲ, ಆಲ್ರೆಡಿ ಹೇಳಿದ್ದೀನಿ. ಅಲ್ಲಿ ಚಾರ್ಜಿಂಗ್ ಎಲ್ಲ ಒಂದು 20% ಹಾಕಿಸ್ಕೊಂಡು ಜೋಗ್ ಪ್ಯಾಲೇಸಲ್ಲಿ ಶೂಟ್ ಮಾಡಿದ್ದಷ್ಟೇ. ಅದಾದಮೇಲೆ ಚಾರ್ಜಿಂಗೇ ಇಲ್ಲ ಶೂಟ್ ಮಾಡೋಕ್ಕೆ. ಮತ್ತೆ ಊಟಕ್ಕೆ ಕೂತ್ಕೊಂಡ್ವಲ್ಲ ಇದೇ ಇಲ್ಲಿ, ಆವಾಗ ಅಲ್ಲಿ ಒಂದು ಹೋಟೆಲೆಲ್ಲ ಹಾಕ್ಕೊಂಡು ಸ್ವಲ್ಪ ಇದನ್ನೆಲ್ಲ ಶೂಟ್ ಮಾಡ್ಕೊಳ್ಳೋಕ್ಕೋಸ್ಕರನೇ ಚಾರ್ಜಿಂಗ್ ಮಾಡ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಜವಾಗಿ ಇದೆಲ್ಲ ಪ್ಲೇಸಸ್ಸು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಅದು ಮುರುಡೇಶ್ವರಿ ದೇವಸ್ಥಾನ ಅಂತಂದ್ರೇ ಒಂದು ಬೀಚ್ ಅಂದ್ರೇ ಒಂದು ಸಿಕ್ಕಾಪಟ್ಟೆ ರಶ್ಶು ಜನ ಅಂತ ಹೇಳಬಹುದು. ನನಗಂತೂ ಸಖತ್ ಇಷ್ಟ ಆಯಿತು. ನಾವು ಅವಾಗೆಲ್ಲ ಚಿಕ್ಕವರಿದ್ದ ನೋಡಿದ್ದು, ಇವಾಗೂ ತುಂಬ ಚೇಂಜಸ್ ಇತ್ತು ಬಿಡಿ. ಸೊ ಇನ್ನೇನು ಇಲ್ಲಿ ಬಂದುಬಿಟ್ಟು ಸೀರೆನ ಚೇಂಜ್ ಮಾಡ್ಕೊಂಡ್ವಿ. ಒಂದು ಹತ್ರ ಬೇರೆ ಡ್ರೆಸ್ ಹಾಕ್ಕೊಂಡ್ವಿ ನಾನು ತುಳಸಿ ಕೂಡ. ಸೊ ನೋಡ್ತಾ ಹೋಗಿ ಹಾಗೆ ಬಿಡ್ತೀನಿ ಒಂಚೂರು, ಏಕೆಂದರೆ ಸೌಂಡು, ವಾತಾವರಣ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ಇಷ್ಟ ಆಗುತ್ತೆ ಅಂದರೆ ಬೀಚಿಗೆ ಬಂದರೆ ನಮ್ಗೆ ಆಚೆ ಹೋಗ್ಬೇಕು ಅಂತ ಅನಿಸೋದೇ ಇಲ್ಲ. ಆದರೆ ಮಾತ್ರ ಯಾವುದೇ ಕಾರಣಕ್ಕೂ ತಲೆನ ಯಾರೂ ನೆನೆಸ್ಕೋಬೇಡಿ, ಯಾಕೆ ಅಂತ ನಾನು ಹೇಳ್ತೀನಿ, ಕೊನೆವರೆಗೂ ನೋಡಿ. ಸೊ ಇನ್ನೇನು ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಇನ್ನು ಬೀಚ್ ಕಡೆ ಹೊರಡ್ತಾ ಇದ್ದೀವಿ ನಾವು ಇವಾಗ.
ಇದೆಲ್ಲ ಸುಮ್ಮನೆ ಒಂದು ಶೂಟ್ ಮಾಡ್ಕೊಂಡಿದ್ದು ನಿಮಗೆಲ್ಲ ತೋರಿಸ್ಬೇಕು ಅಂತ. ಎಷ್ಟು ಚೆನ್ನಾಗಿದೆ ಗೊತ್ತೇನ್ರಿ, ತುಂಬಾ ಇಷ್ಟ ಆಗುತ್ತೆ ಅಲ್ಲೆಲ್ಲ ನೋಡ್ತಾ ಇದ್ರೆ ವಾತಾವರಣ, ಹಡಗುಗಳು, ಆ ನೀರು ನೋಡಿದ್ರೇ ಸಮುದ್ರ ಅನ್ನೋದು ಅಷ್ಟು ಸುಲಭ ಅಲ್ಲ. ಸಮುದ್ರನ ಮಾತಿಗೆ ಈ ಬೀಚ್ ನೋಡಿದಾಗ ಒಂದು ಅರ್ಥ ಬರುತ್ತೆ ಅಂತಲೇ ಹೇಳ್ಬೋದು. ಸುಮ್ಮನೆ ನಾವು ಸಮುದ್ರ ಅಂತ ಹೇಳ್ತೀವಿ, ಎಲ್ಲಿಂದ ಎಲ್ಲಿ ನೋಡಿದ್ರೂ ನೀರೇ, ಅದಕ್ಕೇ ಸಮುದ್ರ ಅಂತ ಹೇಳೋದು. ಅಷ್ಟು ನೀರಿರುತ್ತೆ, ಅದು ಇನ್ನೇನು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಸೊ ತುಂಬಾ ಖುಷಿ ಆಯಿತು ನನಗಂತೂ. ಸೊ ಹಾಗೆ ಬಿಡ್ತೀನಿ, ಒಂಚೂರು ನೋಡ್ತಾ ಹೋಗಿ ಆಯಿತಾ. ಅಲೆಗಳನ್ನ ಬರೋದು ನೋಡ್ತಾ ಇದ್ರೆ ಸಖತ್ತಾಗಿ ಭಯ ಆಗ್ತಿತ್ತು ನನಗಂತೂ. ಈ ಟೈಮಲ್ಲಿ ನನಗೊಂದು ನೆನಪಾಗಿದ್ದು ಏನು ಗೊತ್ತಾ, ನಮ್ಮ ಮನೆಯವ್ರು ಬರಲಿಲ್ಲ ನನ್ನ ಜೊತೆ ಅಂತ ತುಂಬ ಫೀಲ್ ಮಾಡಿಕೊಂಡೆ. ಯಾಕೆಂದರೆ ಈ ಥರ ಪ್ಲೇಸಸ್ಗಳಿಗೆಲ್ಲ ಒಂಥರ ಗಂಡ ಹೆಂಡ್ತಿ ಹೋದ್ರೇ ಚೆಂದ ಅಂತ ಅನ್ನಿಸ್ಬಿಡ್ತು. ಗೊತ್ತಿಲ್ಲ ಯಾಕೆ ಅಂತ. ಇನ್ನೇನು ಫ್ರೆಂಡ್ ಜೊತೆ ಹೋಗಿದ್ದೇನು ನನಗೇನು ಅಷ್ಟು ಖುಷಿ ಕೊಟ್ಟಿಲ್ಲ ಅಂತೇನಿಲ್ಲ, ತುಂಬಾ ಖುಷಿಯಾಗಿ ಹೋಗಿ ಬಂದ್ವಿ. ಆದರೆ ಈ ಟೈಮಲ್ಲಿ ಈ ಥರ ಜಾಗದಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಹೋದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಫೀಲ್ ಆಯಿತು, ಅಷ್ಟೇನೇನಿಲ್ಲ. ಅದನ್ನೆಲ್ಲ ನೋಡ್ಕೊಂಡಾದಮೇಲೆ ನಾನು ಬೀಚಲ್ಲಿ ಎಂಜಾಯ್ ಮಾಡೋಕ್ಕೂ ನನಗೆ ಸ್ವಲ್ಪ ಹಿಂಸೆನೇ ಆಗ್ತಾಯಿತ್ತು. ಯಾಕೆಂದರೆ ನನಗೆ ಅಷ್ಟೊತ್ತಿಗೆ ಒಂದು ಇಂಪಾರ್ಟೆಂಟ್ ಕಾಲ್ಸ್ ಬಂದಿತ್ತು ಊರ ಕಡೆಯಿಂದ. ಕೊನೆವರೆಗೂ ನೋಡಿ ನಾನು ಖಂಡಿತ ಅದನ್ನು ಯಾಕೆ ಏನು ಅಂತ ಹೇಳ್ತೀನಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು 6:30 ಆಗಿತ್ತು ಆಲ್ರೆಡಿ. ಅಲ್ಲಿ ನಾವು ತಲೆ ನೆನೆಸ್ಕೋಬಾರ್ದಿತ್ತು, ತಲೆನ ನೆನೆಸ್ಕೊಬಿಟ್ವಿ. ಈಗಂತೂ ನನಗೆ ತುಂಬ ಏರ್ ಫಾಲ್ ಆಗ್ತಿದೆ, ಯಾಕಂದರೆ ಉಪ್ಪು ನೀರಲ್ವಾ ಸಮುದ್ರದಲ್ಲಿ. ಸೊ ಹಾಗಾಗಿ ಮೊಬೈಲಲ್ಲಿ ಎಲ್ಲ ಶೂಟ್ ಮಾಡೋಕ್ಕೆ ತುಂಬ ಭಯ. ಯಾಕೆಂದರೆ ಮುಂದೆ ಹೋಗಿ ನಾವು ತುಂಬ ಎಂಜಾಯ್ ಮಾಡ್ತಾ ಇರ್ತೀವಿ. ಫೋನ್ ಎಲ್ಲಾದರೂ ಕೆಳಗಡೆ ಬಿದ್ದರೆ, ಫಸ್ಟೇ ನಂದು ಐಫೋನು, ಅದೇನಾದ್ರು ಬಿತ್ತು ಅಂತಂದರೆ, ಐಫೋನ್ ಅಂತಲ್ಲ ಯಾವ ಫೋನ್ ಆದರೂ ಕಷ್ಟನೇ ಅಲ್ವಾ ಫೋನ್ ಅಂದರೆ. ಅದರಲ್ಲೆಲ್ಲ ಎಷ್ಟೊಂದೆಲ್ಲ ಮೆಮೊರೀಸ್, ಫೋಟೋಸ್ ಅದೆಲ್ಲ ಇಟ್ಕೊಂಡಿರ್ತೀವಲ್ವ. ಸೊ ಹಾಗಾಗಿ ತುಂಬ ಭಯ ಪಟ್ಕೊಂಡು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದಲ್ಲಿ. ಸೊ ಅಲ್ಲಿ ಮುಗಿಸಿ ಆದಮೇಲೆ ನಾವು ಧರ್ಮಸ್ಥಳ ಬಂದ್ವಿ. ಅದನ್ನು ಯಾವುದೂ ಶೂಟ್ ಮಾಡ್ಕೊಂಡಿಲ್ಲ. ಯಾಕೆ ಅಂತಂದರೆ ಶೂಟ್ ಮಾಡ್ಕೊಳ್ಳೋಕ್ಕೆ ಮೊಬೈಲಲ್ಲಿ ಚಾರ್ಜಿಂಗ್ ಇರಲಿಲ್ಲ ನನಗೆ. ಸೊ ಹಾಗಾಗಿ ಇನ್ನು ಅಲ್ಲಿಂದ ನಾವು ಸೀದಾ ನೈಟೇ 11 ಗಂಟೆಗೆಲ್ಲ ಧರ್ಮಸ್ಥಳ ರೀಚ್ ಆಗಿ ಅಲ್ಲಿ ಮಲ್ಕೊಂಡ್ವಿ. ರೂಮ್ ಸಿಗಲಿಲ್ಲ ನಮಗೆ. ಎಲ್ಲೋ ಒಂದು ಕಡೆ ಕಾರಲ್ಲಿ ಕೆಳಗಡೆ ಈ ರೀತಿ ಎಲ್ಲ ಅಡ್ಜಸ್ಟ್ ಮಾಡಿ ಮಲ್ಕೊಂಡ್ವಿ. ಸೊ ಇನ್ನೇನು ಈಗ ನೇತ್ರಾವತಿ ನದಿಗೆ ಸ್ನಾನಕ್ಕೆ ಬಂದಿದ್ದೀವಿ 6 ಗಂಟೆಗೆಲ್ಲ. ತುಂಬ ಚೆನ್ನಾಗಿತ್ತು, ನೀರೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇಲ್ಲಂತೂ ನಿಜವಾಗೂ ನಿಮಗೆ ಸ್ವಲ್ಪ ಹಾಗೆ ಬಿಡ್ತೀನಿ, ಚೆನ್ನಾಗಿರುತ್ತೆ ನೋಡ್ತಾ ಹೋಗಿ. ನಾನು ಕೊನೆಗೆ ಯಾಕೆ ಏನು ಎತ್ತ ಅಲ್ಲಿ ಕಾಲ್ ಬಂದಿದ್ದು, ನಾನು ಯಾಕೆ ಎಂಜಾಯ್ ಮಾಡಲಿಲ್ಲ ಅಂತ ಖಂಡಿತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇನ್ನೇನು ನಿಮಗೂ ಚೆನ್ನಾಗಿರುತ್ತೆ ಕೇಳೋಕ್ಕೆ. ಆ ನೀರಿನ ಸೌಂಡ್ ಆಗಿರ್ಬೋದು, ಅಲ್ಲಿರೋ ಒಂದು ಅಷ್ಟೊಂದು ಜನ ಆಗಿರ್ಬೋದು. ಸಖತ್ತು ರಶ್ ಇತ್ತು ಧರ್ಮಸ್ಥಳ ಅಂತ. ಏಕೆಂದರೆ ಮಕ್ಕಳಿಗೆಲ್ಲ ರಜೆ ಇರೋದ್ರಿಂದ ಸಿಕ್ಕಾಪಟ್ಟೆನೇ ಜನ ಬಂದಿದ್ರು ಎಲ್ಲ ಫ್ಯಾಮಿಲಿ ಜೊತೆ. ಆದರೆ ನಮಗೆ ಮಾತ್ರ ಸಿಂಗಲ್ ಹೋಗಿದ್ದು ನಾನು ಅಷ್ಟೇ. ಸೊ ಇನ್ನೇನು ಹಾಗೆ ಬಿಡ್ತೀನಿ, ನೋಡ್ತಾ ಹೋಗಿ. ಮೈಕಲ್ಲಿ ಅದೆಲ್ಲ ಸ್ವಲ್ಪ ಸೌಂಡ್ ಬರುತ್ತೆ ಅಂತಲೇ ನಾನೇ ವಾಯ್ಸ್ ಓವರ್ ಕೊಡ್ತಾ ಇರುವಂಥದ್ದು. ಇನ್ನು ನಾವು ತಲೆ ಸ್ನಾನ ಮಾಡ್ಕೊಬೇಡ. ರಾತ್ರಿ ಬರೀ ಉಪ್ಪು ನೀರಲ್ಲಿ ಚೆನ್ನಾಗಿ ತಲೆ ನೆಂದಿತ್ತು. ಸುಮ್ಮನೆ ಬಟ್ಟೆಗಳು ಕೂಡ ನಾವು ಒಂದು ಸ್ವಲ್ಪ ಹೊತ್ತು, ಒಂದು 3 ಅವರ್ ಅಂತ ಅನಿಸುತ್ತೆ, ಬಟ್ಟೆನೇ ನಾವು ತಾವದ ಬಟ್ಟೆಯಲ್ಲೇ ಸಮುದ್ರದಿಂದ ಬಂದು ಹಾಗೆ ಕಾರಲ್ಲಿ ಕೂತಿದ್ವಿ. ಅಲ್ಲೆಲ್ಲೋ ಒಂದು ಕಡೆ ಡ್ರೆಸ್ನ ಚೇಂಜ್ ಮಾಡ್ಕೊಂಡ್ವಿ ಅಷ್ಟೇ. ಸೊ ನೈಟ್ ಡ್ರೆಸ್ನ ಹಾಕ್ಕೊಂಡು ಧರ್ಮಸ್ಥಳಕ್ಕೆ ಬಂದಿರುವಂಥದ್ದು. ಇನ್ನು ಇಲ್ಲಿ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ ಬಿಡಿ. ಇಲ್ಲಿ ಕೂಡ ನೋಡಿ ತುಳಸಿ, ನಾನು, ಅವ್ರ ಮಗ, ಅವರು ನಾದಿನಿ ಮಕ್ಕಳು ಎಲ್ಲರೂ ಕೂಡ ಅದರಲ್ಲಿ ಎಷ್ಟು ಚೆನ್ನಾಗಿ ನೀರು ಬರ್ತಾಯಿತ್ತು. ನನಗೆ ನೀರಂದರೆ ತುಂಬಾ ಇಷ್ಟ, ಆದರೆ ಸ್ವಲ್ಪ ಭಯನೂ ಆಗುತ್ತೆ. ಇನ್ನೇನು ಶಾಂಪೆಲ್ಲ ತಲೆಗೆ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಮುಖನೆಲ್ಲ ವಾಶ್ ಮಾಡಿಕೊಂಡೆ. ಏನಂದರೆ ಅಷ್ಟೊಂದು ಜನ ಭಕ್ತಾದಿಗಳು ಬಂದಿರ್ತಾರೆ, ಶಾಂಪ್ ನೀರೆಲ್ಲ ಬಿಡ್ತಾ ಇರ್ತಾರೆ. ಅವರು ಅನೌನ್ಸ್ ಮಾಡ್ತಾ ಇರ್ತಾರೆ ಶಾಂಪ್ ನೀರೆಲ್ಲ ಬಿಡಬಾರ್ದು, ಮತ್ತು ಬ್ರಷ್ ಮಾಡಿ ಉಗಿಬಾರ್ದು ಅಂತ ಹೇಳ್ತಾ ಇರ್ತಾರೆ. ಆದರೂ ಜನ ಯಾರೂ ಕೇಳೋದಿಲ್ಲ. ಯಾಕೆ ಅಂತಂದರೆ ಇಷ್ಟೊಂದು ಜನಕ್ಕೆಲ್ಲ ಅವರು ಏನೂ ಮಾಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ. ನಾನು ಧರ್ಮಸ್ಥಳಕ್ಕಂತೂ ಸಿಕ್ಕಾಬಟ್ಟೆ ಸರಿ ಹೋಗಿದ್ದೀನಿ. ನೀರು ಇನ್ನೂ ತುಂಬ ಇರೋದು ಕೂಡ ನೋಡಿದ್ದೀನಿ. ಈ ಸರಿ ಇನ್ನೂ ಮಳೆ ಬಂದಿಲ್ವಲ್ಲ, ಸ್ವಲ್ಪ ಕಮ್ಮಿನೇ ಇತ್ತು ಅಂತಲೇ ಹೇಳ್ಬೋದು ನೀರು. ತುಂಬ ನಾನು ಜೂನ್ ಮಂತಲ್ಲಿ ಹೋಗಿದ್ದೆ. ಆ ವಿಡಿಯೋ ಕೂಡ ನಾನು ಪವನ್ ಸುನಿ ಲೈಫ್ ಸ್ಟೈಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡ ಇನ್ನೂ ಓಪನ್ ಮಾಡಿರಲಿಲ್ಲ ಚಾನಲ್, ಅವಾಗ ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು ಲಾಸ್ಟ್ ಟೈಮ್ ಬಂದಿರೋದು. ಇವಾಗ ನಾನು ಇನ್ನೇನು ಬಂದು 10 ಮಂತ್ಸ್ ಆಯಿತು, ಇವಾಗ ಬಂದಿದ್ದೀನಿ ಮತ್ತೆ. ನೆಕ್ಸ್ಟು ಬಂದೇ ಬರ್ತೀವಿ ನಾವು, ಅದು ಯಾಕೆ ಅಂತ ಮುಂದೆ ಹೇಳ್ತೀನಿ.
ಇನ್ನೇನು ಅಲ್ಲೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಎಷ್ಟೊಂದು ಸರಿ ಎಲ್ಲ ಮುಳುಗಿ ಎದ್ದು ಅಲ್ಲಿ ನೇತ್ರಾವತಿ ನದಿಲಿ ನಾವು ಮುಳುಗಬೇಕು. ಓಂ ನಮಃ ಶಿವಾಯ ಅಂತ ಹೇಳಿಕೊಂಡು 3 ಸರಿ ಮುಳುಗಬೇಕು. ಹೋಗಿರೋರಿಗೆಲ್ಲ ಗೊತ್ತೇ ಇರುತ್ತೆ. 3 ಸರಿ ಅಂತಲ್ಲ, ನಾನು ಸುಮಾರು ಸರಿ ಮುಳುಗಿದೆ. ಆಮೇಲೆ ಅದಾದಮೇಲೆ ಅರ್ಚನಾ ಅಂತ ಇದ್ದಾಳೆ, ಅಂದರೆ ತುಳಸಿ ನಾದಿನಿ ಮಗಳು. ಅವಳಂತೂ ತುಂಬ ಒಳ್ಳೆ ಹುಡುಗಿ, ನಂಗೆ ತುಂಬ ಇಷ್ಟ ಅವಳು. ಎಷ್ಟು ಚೆನ್ನಾಗಿ ಓಪನ್ ಆಗಿ ಮಾತಾಡ್ತಾಳೆ. ಅವಳ ಹತ್ರ ನಾನು ಚಾಲೆಂಜ್ ಮಾಡಿದೆ, ಸೊ 10 ಸೆಕೆಂಡ್ ಎಣಿಸ್ಕೊ, ನಾನು ನೀರೊಳಗಡೆನೇ ಮುಳುಗಿರ್ತೀನಿ ಅಂತ ಹೇಳ್ಬಿಟ್ಟು. ನಾನು 10 ಸೆಕೆಂಡ್ಗಿಂತ ಜಾಸ್ತಿನೇ ಮುಳುಗ್ತೀನಿ. ಯಾಕೆಂದರೆ ಮೂಗನ್ನ ಮುಚ್ಕೊಂಡ್ಬಿಟ್ಟು ಕಿವಿ ಒಳಗಡೆ ನೀರು ಹೋಗುತ್ತೆ, ಆದರೂ ಕೂಡ 10 ಸೆಕೆಂಡ್ಗಿಂತ ಮೇಲೇ ಮುಳುಗ್ತೀನಿ. ನಾನು ಬೇಜಾನ್ ಸರಿ ಹಂಗೆ ಮಾಡಿದ್ದೀನಲ್ಲ ಹೋದಾಗೆಲ್ಲ. ಇನ್ನೇನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಷ್ಟೊಂದು ಸರಿ 3 ಸರಿ ಅಂತ ಹೇಳಿದ್ರು ಕೂಡ ಒಂದು 10-15 ಸರಿನೇ ಎಲ್ಲರೂ ಕೂಡ ಮುಳುಗಿ ತಲೆನ ಎದ್ವಿ. ಏಕೆಂದರೆ ಇಲ್ಲಿ ನೇತ್ರಾವತಿ ನದಿಲಿ ಸ್ನಾನ ಮಾಡೋದ್ರಿಂದ, ಮುಳುಗಿ ಎದ್ದಾಳೋದ್ರಿಂದ ಪಾಪಗಳೆಲ್ಲ ಬಗೆಹರಿಯುತ್ತೆ ಅಂತ ಹೇಳ್ತಾರೆ. ಹೇಳೋದನ್ನ ಕೇಳಿದ್ದೀವಿ. ಸೊ ಹೇಳೋದೆಲ್ಲ ನಾವು ಕೇಳಿ ಅದೇ ರೀತಿ ಮಾಡಿದ್ರೆ ಒಳ್ಳೆಯದೇ ಅಲ್ವಾ. ನಾವೇನಾದರೂ ಗೊತ್ತಿಲ್ಲದೇನೋ ಗೊತ್ತಿದ್ದೋ ಏನಾದರೂ ಪಾಪಗಳು ಮಾಡಿರ್ತೀವಲ್ವ, ಸೊ ಹಾಗಾಗಿ ಆ ಪಾಪಗಳೆಲ್ಲ ಕಳೀಲಿ ಅಂತ ಈ ವಿಡಿಯೋನ ಶೂಟ್ ಮಾಡಿಕೊಟ್ಟಿದ್ದೆಲ್ಲ ತುಳಸಿ ನಾದಿನಿ ಮಗ. ಏಕೆಂದರೆ ನಾವಿಲ್ಲಿ ಕೆಳಗಡೆ ನೀರಲ್ಲಿ ಈಜಾಡ್ತಾ ಇದ್ವಿ. ಅವನು ನೀವೆಲ್ಲರೂ ಹೋಗಿ ನಾನು ಆಮೇಲೆ ಮಾಡ್ಕೊಳ್ತೀನಿ, ಅವ್ನಿಗೆ ಅಷ್ಟು ನೀರು ಇಷ್ಟ ಆಗಲ್ಲ ಏನೋ ಗೊತ್ತಿಲ್ಲ, ಅವ್ನು ಬೀಚಲ್ಲಿ ಕೂಡ ಬಂದಿರಲಿಲ್ಲ ಮುಳುಗೋಕ್ಕೆ. ನಾನು ಬರಲ್ಲ, ನೀವೇ ಹೋಗಿ ಅಂತಲೇ ಹೇಳ್ದ. ಸೊ ಅಲ್ಲಿ ಕೂಡ ನನ್ನ ಮೊಬೈಲ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿ ಶೂಟ್ ಮಾಡೋನೇನೋ, ನಾನು ಅಲ್ಲಿ ಕೊಡೋಕೆ ಹೋಗಲಿಲ್ಲ. ಕೊಟ್ಟಿದ್ರೆ ತುಂಬ ಚೆನ್ನಾಗಿ ಶೂಟ್ ಮಾಡ್ತಿದ್ನೇನೋ. ಸೊ ಇಲ್ಲಿ ಅವನೇ ಮಾಡಿಕೊಟ್ಟಿದ್ದೆಲ್ಲ ಶೂಟು. ಸೊ ಇವತ್ತಿನ ವಿಡಿಯೋ ನನಗೆ ಇಲ್ಲಿಗೆ ಹೆಣ್ಣು ಮಾಡ್ತೀನಿ. ಏಕೆ ಅಂತಂದರೆ ಇನ್ನು ಲಾಂಗ್ ಆದರೆ ನಿಮಗೂ ನೋಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಸೊ ಹಾಗಾಗಿ ನನಗೆ ಸಮುದ್ರದಲ್ಲಿ ಒಂದು ಫೋನ್ ಬಂತು, ಇಂಪಾರ್ಟೆಂಟ್ ಕಾಲ್ಸ್ ಅಂತ ಹೇಳಿದೆ. ಲಾಸ್ಟಲ್ಲಿ ಹೇಳ್ತೀನಂತ ಕೂಡ ಹೇಳಿದ್ದೆ. ಅದೇನು ಕಾಲು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಕೂಡ ಇನ್ನೇನು ಲೇಟ್ ಮಾಡಲ್ಲ, ಇದು ಆಗಿ ನೆಕ್ಸ್ಟ್ ಡೇನೇ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ನೋಡ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್.